ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಪ್ರಹ್ಲಾದ್ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಒಂದು 1/4 ಚಮಚ ಅರಿಶಿನ ಪುಡಿ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಬೌಲ್ ತೊಗೊಂಡಿದ್ದೀನಿ, ಆಯಿಲ್ ತೊಗೊಂಡಿದ್ದೀನಿ, ಒಂದು 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ತೊಗೊಂಡಿದ್ದೀನಿ, ಕಾಯಿ ತುರಿ ಒಂದು ಬೌಲ್ ತೊಗೊಂಡಿದ್ದೀನಿ, ಶುಂಠಿ ಒಂದು 4 ಪೀಸು ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 10 ರಿಂದ 12, ಪುದೀನ ಸೊಪ್ಪು ಒಂದು ಬೌಲಷ್ಟು ತೊಗೊಂಡಿದ್ದೀನಿ, ಒಂದು ಹಿಡಿಯೋಷ್ಟು, ಕರಿಬೇವು ಇಷ್ಟು ತೊಗೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಮಸಾಲೆಗೆ ಇದು ಧನಿಯಾ ಪೌಡ್ರು 1 ಸ್ಪೂನ್ ತೊಗೊಂಡಿದ್ದೀನಿ, ಚಿಕನ್ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ, ಕಾಳು ಮೆಣಸು ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ ಒಂದು 1/4 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಲವಂಗ ಒಂದು 12 ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು, ಚಕ್ಕೆ ಒಂದು ಚಿಕ್ಕ ಚಿಕ್ಕದು 4 ಪೀಸ್ ತೊಗೊಂಡಿದ್ದೀನಿ, ಮೆಂತ್ಯ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಮಸಾಲ ರುಬ್ಕೊಳ್ಳೋಣ. ಏನೇನು ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮಸಾಲೆ ಎಲ್ಲ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಆಯಿಲ್ ಹಾಕ್ತಾ ಇದ್ದೀನಿ. ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಫ್ಲೇಮ್ ಥರ ಬಂದಿದೆ. ಅದಾದಮೇಲೆ ಚಿಕನ್ ಹಾಕೋಣ. ಇವಾಗ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಬೆಳೆಸ್ಕೊಬೇಕು. ಈ ಥರ ಫ್ರೈ ಮಾಡ್ಕೊಂಡು ಮಸಾಲೆ ಎಲ್ಲ ಚಿಕನಿಗೆ ಅಂಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನಾನು ಇವತ್ತು ಸ್ವಲ್ಪ ಗ್ರೇವಿ ಥರನೇ ಗಟ್ಟಿ ಮಾಡ್ತಾಯಿದ್ದೀನಿ, ಹಾಗಾಗಿ 1 ಗ್ಲಾಸ್ ಅಷ್ಟೇ ತೊಗೊಂಡಿದ್ದೀನಿ ನೀರು. ನಿಮಗೆ ಸ್ವಲ್ಪ ಸಾಂಬಾರು ಥರ ಆ ಥರ ಬೇಕಂದರೆ ಸ್ವಲ್ಪ ಜಾಸ್ತಿನೇ ತಗೋಬೋದು. ಪ್ಲೇಟ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಪ್ಲೇಟ್ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಕುದೀತಾ ಇದೆ ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರ ಬಂದಿದೆ. ಅನ್ನಕ್ಕೂ ಚಪಾತಿಗೂ ಎರಡಕ್ಕೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗ್ರೀನಾಗಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನೋಡಿ, ಈ ರೀತಿ ಬಂದಿದೆ, ತುಂಬ ಟೇಸ್ಟಾಗಿದೆ, ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ.